ಸರಿಸುಮಾರು 15 ದಿನಗಳ ಹಿಂದೆ ಮಂಡ್ಯದ ಕೆರಗೋಡಿನಲ್ಲಿ ಆರಂಭವಾದಂತಹ ಹನುಮಧ್ವಜ ದಂಗಲ್ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಮತ್ತು ಕೆರಗೋಡು ಬಂದ್ಗೆ ಇವತ್ತು ಹಿಂದೂ ಪರ ಸಂಘಟನೆಯವರು ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಬಂದ್ ಕೂಡ ಆರಂಭ ಆಗಿದೆ. ಕೆಲವರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲವನ್ನು ನೀಡಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಹನುಮಧ್ವಜ ದಂಗಲ್ ಜೋರಾಗ್ತಾ ಇದೆ. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಹಾರಾಟಕ್ಕೆ ಪಟ್ಟು ಹಿಡಿದು ಕೂತಿವೆ ಈ ಹಿಂದೂ ಪರ ಸಂಘಟನೆಯವರು. ಹಾಗಾಗಿ ಕೆರಗೋಡು ಗ್ರಾಮ ಮತ್ತು ಮಂಡ್ಯ ನಗರ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಹಾಗೂ ಭಜರಂಗ ಸೇನೆ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ, ಲಾರಿ ಮಾಲೀಕರ ಸಂಘ, ಹೋಟೆಲ್ ಮಾಲೀಕರು, ವರ್ತಕರು ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿವೆ. ಈ ಕುರಿತಂತೆ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜನ್ನು ನೋಡ್ತಾ ಇದ್ದೀರಾ. ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ. ಏನು ನಡೀತಾ ಇದೆ, ಏನಾಗ್ತಾ ಇದೆ ಮಂಡ್ಯ ಮತ್ತು ಕೆರಗೋಡಿನಲ್ಲಿ ಅಂತ. ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಸಿಕ್ಕಿರುವಂತಹ ವಿಚಾರವನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಹಿಂದೂ ಪರ ಸಂಘಟನೆಯವರು ಈಗ ಮುಂದಾಗಿದ್ದಾರೆ. ಈಗಾಗಲೇ ಸಂಧಾನದ ಕೆಲಸಗಳು ಕೂಡ ನಡೆದಿತ್ತು. ಆದರೆ ಸಂಧಾನಕ್ಕೆ ಬಗ್ಗುವ ರೀತಿಯಲ್ಲಿ ಯಾರೂ ಕೂಡ ಕಂಡು ಬರ್ತಾ ಇಲ್ಲ. ತುಂಬ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಈ ವಿಚಾರವನ್ನು. ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮ ಬಂದ್ ಇವತ್ತು. ಹಾಗಾಗಿ ಸರ್ಕಾರದ ವಿರುದ್ಧ ಹಿಂದೂ ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಕೆರಗೋಡು ಗ್ರಾಮದಿಂದ ಮಂಡ್ಯದ ರೈಲ್ವೆ ಸ್ಟೇಷನ್ ತನಕ ಬೈಕ್ ರ್ಯಾಲಿ, ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಪಾದಯಾತ್ರೆ. ಹನುಮಧ್ವಜ ಸ್ಥಾಪನೆಗೆ ಮಂಡ್ಯ ಡಿಸಿಗೆ ಮನವಿಯನ್ನು ಅವರು ಸಲ್ಲಿಸ್ತಾರಂತೆ. ಅಂದರೆ ಅವರೇನು 108 ಅಡಿ ಎತ್ತರದ ಧ್ವಜಸ್ತಂಭವನ್ನು ಮಾಡಿದ್ರು, ಆ ಧ್ವಜಸ್ತಂಭದ ಮೇಲೆಯೇ ಹನುಮಧ್ವಜವನ್ನು ಹಾರಾಡಿಸಬೇಕು ಅಂತಕ್ಕಂಥದ್ದು ಇವರ ಮನವಿ. ಆದರೆ ಈಗಾಗಲೇ ಪೊಲೀಸರು ಅದಕ್ಕೆ ಅವಕಾಶ ಕೊಡದೇ ಹನುಮಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಏರಿಸಿ ಎಲ್ಲವೂ ಕೂಡ ಆಗಿತ್ತು. ಈಗ ಮತ್ತೆ ಇದಕ್ಕೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸನ್ನು ಪಡಿತೀನಿ. ನನ್ನ ಕೊಲೀಗ್ಸ್ ಇಬ್ಬರು ಮಂಡ್ಯದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಬ್ಬ ರೋಹಿತ್, ಮತ್ತೊಬ್ಬರು ವಿನಯ್. ಇಬ್ರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಜೊತೆನಲ್ಲಿ ಮಾತನಾಡ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ವಿಚಾರವಾಗಿ, ನೋಡೋಣ ಏನು ಅಂತಕ್ಕಂಥದ್ದನ್ನು. ಮೊದಲಿಗೆ ಆರಂಭದಲ್ಲಿ ಏನು ಈಗ ಕೆರಗೋಡಿನಲ್ಲಿ ಬಂದ್ ಚಿತ್ರಣ ಕಂಡು ಬರ್ತಾ ಇತ್ತು, ಈಗಲೂ ಕೂಡ ಹಾಗೇ ಇದೆ. ಅಂಗಡಿ ಮುಂಗಟ್ಟುಗಳು ಸದ್ಯಕ್ಕೆ ಬಂದಾಗಿವೆ. ಕೆರಗೋಡು ಗ್ರಾಮದಲ್ಲಿ ಸದ್ಯಕ್ಕೆ ಈಗ ಬಂದ್ ಚಿತ್ರಣ ಇದೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸದ್ಯಕ್ಕೆ ಬಂದಾಗಿವೆ. ಸ್ವಯಂ ಪ್ರೇರಿತರಾಗಿ ಕೆರಗೋಡಿನಲ್ಲಿ ಬಂದ್ ಮಾಡ್ತಾರೆ ಬಿಡಿ. ಎಂದಿನಂತೆ KSRTC ಬಸ್, ಆಟೋ ಸಂಚಾರ ಎಲ್ಲ ಆರಂಭ ಆಗಿದೆ. ಪೆಟ್ರೋಲ್ ಬಂಕ್, ಹೋಟೆಲ್ಗಳು ಓಪನ್ ಆಗಿದೆ. ಆದರೆ ವಾಣಿಜ್ಯ ಮಳಿಗೆಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಧ್ವಜಸ್ತಂಭದ ಬಳಿ ಪೊಲೀಸ್ ಭದ್ರತೆ ಕೂಡ ಮುಂದುವರೆದಿದೆ. 9 ಗಂಟೆಗೆ ಕೆರಗೋಡಿನಿಂದ ಮಂಡ್ಯದವರೆಗೆ ಬೈಕ್ ರ್ಯಾಲಿ, ಅಂದರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಮೊದಲಿಗೆ ನನ್ನ ಕೊಲೀಗ್ ರೋಹಿತ್ ಮತ್ತು ವಿನಯ್ ಇಬ್ಬರಿಂದ ಮಾಹಿತಿ ಪಡ್ಕೋತೀನಿ. ರೋಹಿತ್, ಮೊದಲಿಗೆ ಇವತ್ತು ಕರೆ ಕೊಟ್ಟಿರ್ತಕ್ಕಂಥ ಬಂದ್ಗೆ ಜನಸ್ಪಂದನೆ ಹೇಗಿರಬಹುದು ಅಂತ ಈಗಲೇ ಒಂದು ಚಿತ್ರಣ ಸಿಗ್ತಾ ಇದೆಯಾ? ಅರವಿಂದ್, ನಾನಿರುವಂಥದ್ದು ಕೆರಗೋಡು ಗ್ರಾಮದಲ್ಲಿದ್ದೀನಿ. ಇದೊಂದು ಹೋಬಳಿಯ ಹೆಡ್ ಕ್ವಾರ್ಟರ್ ಆಗಿರುವಂಥದ್ದು. ಇಲ್ಲಿ ಕೂಡ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳಿದ್ದಾವೆ. ಆ ನಿಟ್ಟಲ್ಲಿ ಅಂಗಡಿ ಮುಗ್ಗಟ್ಟಿನ ಮಾಲೀಕರಿಂದಲಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಕೆರಗೋಡಿನಲ್ಲಿ ಸಿಗ್ತಾ ಇದೆ. ನಾವು ಬೆಳಗ್ಗೆ ನೋಡುವಂಥ ವಾತಾವರಣ ಸಹ ಕಂಡು ಬರ್ತಾ ಇರುವಂಥದ್ದು. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಆಗಿದ್ದಾವೆ. ಆ ನಿಟ್ಟಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಏನು ಬೆಳಗ್ಗೆ ಒಂದಷ್ಟು ಬೇಸಿಕ್ ನೀಡ್ ಅಂದರೆ ಹಾಲಿನ ಬೂತ್ಗಳಾಗ್ಬೋದು ಮತ್ತು ತರಕಾರಿ ಈ ರೀತಿ ಅಂಗಡಿಗಳು ತೆರೆದಿತ್ತು. ಆದರೆ ಇದೀಗ ಸಂಪೂರ್ಣ ಅವೆಲ್ಲವೂ ಕೂಡ ಕ್ಲೋಸ್ ಆಗಿರುವಂಥದ್ದು. ಅಲ್ಲಲ್ಲಿ ಕೆಲವು
ಕೆಲವೊಂದು ವಾಹನ ಸಂಚಾರಗಳು ಕೂಡ ಆಗ್ತಾ ಇದ್ದಾವೆ. ನಾವು ಇದು ನೋಡ್ತಾ ಇರುವಂಥದ್ದು ಇದು ಮಂಡ್ಯದಿಂದ ಕೊಪ್ಪಗೆ ಹೋಗುವಂಥ ರಸ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ವಾಹನ ಸಂಚಾರಗಳು ಆಗ್ತಾ ಇದ್ದಾವೆ. ಅದನ್ನು ಹೊರತುಪಡಿಸಿದ ಹಾಗೆ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಯಾಕಂದರೆ ಕೆರಗೋಡಿನಲ್ಲೇ ಕೂಡ ಈ ಒಂದು ಧ್ವಜ ವಿವಾದ ಆದಂಥ ಕಾರಣವಾಗಿ ಮತ್ತೆ ಧ್ವಜವನ್ನು ಮೇಲೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದೃಶ್ಯದಲ್ಲಿ ಒಂದು ಕಡೆ ಗಮನಿಸ್ತೀವಿ, ಪ್ರತಿ ಅಂಗಡಿಗಳ ಮೇಲೂ ಕೂಡ ಕೇಸರಿ ಬಾವುಟ ಹಾರಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮತ್ತೆ ಹೋಟೆಲ್ಗಳಾಗ್ಬೋದು ಮತ್ತೆ ಬೇಕರಿ ಈ ರೀತಿಯ ಎಲ್ಲ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರ ನೇಮಕ ಮಾಡಿದ್ದಾರೆ. ಜೊತೆಗೆ ಧ್ವಜಸ್ತಂಭದ ಮುಂಭಾಗವೂ ಕೂಡ ಬ್ಯಾರಿಕೇಡ್ನ ಹಾಕಿ ಎಲ್ಲ ಕೂಡ ಸಂಪೂರ್ಣವಾಗಿ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು. ಇದೀಗ ಹಿಂದೂ ಪರ ಕಾರ್ಯಕರ್ತರು ಮತ್ತೆ ಇಲ್ಲಿನ ಗ್ರಾಮಸ್ಥರು ಬೈಕ್ ರ್ಯಾಲಿಯೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 9:30-10 ಗಂಟೆ ವೇಳೆಗೆ ಕೆರಗೋಡಿನಿಂದ ಮಂಡ್ಯ ಕಡೆಗೆ ಬೈಕ್ ರ್ಯಾಲಿಯನ್ನು ಕೂಡ ಆರಂಭಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಹನುಮ ಧ್ವಜವನ್ನು ಮತ್ತೆ ಮರುಸ್ಥಾಪನೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಏನು ವಿವಾದಿತ ಧ್ವಜಸ್ತಂಭ ಏನು ಕಾಣ್ತಾ ಇದ್ದೀವಿ, ಅಲ್ಲಿ ರಾಷ್ಟ್ರ ಧ್ವಜವನ್ನು ಇದೀಗ ಜಿಲ್ಲಾಡಳಿತ ಏನು ಹಾರಾಟ ಮಾಡಿದೆ ಅದು ಎಂದಿನಂತೆ ಹಾರಾಟ ಮಾಡ್ತಾ ಇರುವಂಥದ್ದು. ಸುತ್ತಲೂ ಕೂಡ ಬ್ಯಾರಿಕೇಡನ್ನು ವ್ಯವಸ್ಥೆ ಮಾಡಿ ಇವತ್ತು ಅಂದರೆ ಕಳೆದ ದಿನಕ್ಕಿಂತಲೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಮಂಡ್ಯ ನಗರ ಮತ್ತೆ ಕೆರಗೋಡು ಪಟ್ಟಣಕ್ಕೆ ಏನು ಬಂದ್ ಕರೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಕೆರಗೋಡಿನಲ್ಲಿ ಬಂದ್ನ ವಾತಾವರಣ ಕಂಡು ಬರ್ತಾ ಇದೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಇಲ್ಲಿವರೆಗೆ ಕೆರಗೋಡಿನಲ್ಲಿ ಬಂದ್ಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತೇಳಿ ಸದ್ಯದ ಮಟ್ಟಿಗೆ ಹೇಳ್ಬೋದಾಗಿರುವಂಥದ್ದು. ಅರವಿಂದ್, ರೋಹಿತ್, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.